ಇವತ್ತು ನಾನು ಎಲ್ಲಿಗೆ ಬಂದಿದ್ದೀನಿ ಅಂದರೆ ಹುಬ್ಬಳ್ಳಿ ಸಿದ್ಧಾರೂಢ ಮಠ ಅಜ್ಜರ ಕಡೆ ಬಂದಿದ್ದೀನಿ. ಇನ್ನು 6 ದಿವಸ ಜಾತ್ರೆಗೆ ಬಾಕಿ ಇದೆ. ಬನ್ನಿ ಎಲ್ಲ ಹೆಂಗೆ ಮಾಡ್ತೀರ ನೋಡೋಣ. ಇದೇನು ಕಾಣಿಸ್ತಿದೆಯಲ್ಲ, ಇದೇ ಸಿದ್ಧಾರೂಢ ಅಜ್ಜ ಅವ್ರ ಮಠ. ಅಲ್ಲೇ ಕಾಣಿಸ್ತಿದೆ ನೋಡಿ, ಸ್ವಲ್ಪ ಅಲ್ಲಿ ಹತ್ರ ಇದ್ದಲ್ಲಿ ಕ್ಯಾಮ್ರಾ ವೀಡಿಯೋ ಮಾಡೋಂಗಿಲ್ಲ, ಅದಕ್ಕೆ ಇಲ್ಲಿಂದ ದೂರದಿಂದ ಮಾಡಿದ್ದೀನಿ. ಸ್ವಲ್ಪ ಕಾಣಿಸ್ತೈತಿ. ಒಳಗಡೆ ಎಲ್ಲ ಬಿಡ್ತಾರೆ, ನಾನು ಒಂದು ದಿವಸನೂ ಹೋಗಿಲ್ಲ ನೋಡಿ. ಇದು ಸಿದ್ಧಾರೂಢ ಅಜ್ಜ ಅವರ ಗುಡಿ ಪಕ್ಕದಲ್ಲೇ ಇದೆ, ಅವ್ರ ಶಿಷ್ಯರದು ನೋಡಿ. ಇದು ಕಾಣಿಸ್ತಾ ಇದೆಯಾ, ಇದು ಅವ್ರ ಶಿಷ್ಯರದು, ಅವ್ರ ಪಕ್ಕದಲ್ಲೇ ಇರೋದು. ಸಿದ್ಧಾರೂಢ ಅಜ್ಜರು ಆದಮೇಲೆ ಇವರೇ ನೆಕ್ಸ್ಟ್ ಇಲ್ಲಿ ಸ್ವಾಮಿಯಾಗಿದ್ದು. ಇವರಾದ್ಮೇಲೆ ನೆಕ್ಸ್ಟ್ ಇನ್ನು ಯಾರು ಬೇಡ ಅಂತ ಸಿದ್ಧಾರೂಢ ಅಜ್ಜರೇ ಹೇಳಿದರು. ಇದೇನೆಂದರೆ ದರ್ಶನ ಎಲ್ಲ ಮುಗಿಸ್ಕೊಂಡು ಭಕ್ತಾದಿಗಳು ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಹೋಗಲಿ ಅಂತ ಮಾಡಿದ್ದಾರೆ. ಈಗ ಜನ ಇಲ್ಲ, ಬೆಳಗ್ಗೆ ಟೈಮಲ್ಲ, ಸಂಜೆ ಟೈಮಂದು ಇಲ್ಲೆಲ್ಲ ಫುಲ್ ಜನ ಇರ್ತಾರೆ. ಆಚೆ ಕಡೆ ಎಲ್ಲ ತುಂಬ ಜಾಗ ಇದೆ. ನೈಟ್ ಹೊತ್ತು ಮಠ ನೋಡೋಕೆ ಈ ಥರ ಲೈಟಿಂಗ್ಸ್ ಎಲ್ಲ ಫುಲ್ಲು ಚೆನ್ನಾಗಿರುತ್ತೆ ನೋಡಿ. ಇದು ಮಠದ ಆಪೋಸಿಟ್ಟು ಅಲ್ಲಿ ಕಾಣಿಸ್ತಿದೆಯಾ, ಗೋಲ್ಡನ್ ಟೆಂಪಲ್ ಥರ ಮಾಡಿದ್ದಾರೆ. ಇವತ್ತು ಮಾತ್ರ ಮಾಡಿದ್ದಾರೆ, ದಿನ ಇರಲ್ಲ. ಅಲ್ಲಿ ಪಾರ್ಕಿಂಗ್ ಇರುತ್ತೆ ಡೈಲಿ. CM ಯಾರು ಸ್ವಾಮೀಜಿಗಳೆಲ್ಲ ಬರ್ತಾಯಿದ್ದಾರೆ ಅಂತ ಇವತ್ತು ಆ ಥರ ಡೆಕೋರೇಷನ್ ಮಾಡಿದ್ದಾರೆ ಅಷ್ಟೇ. ಬನ್ನಿ, ಇಲ್ಲೇ ಪ್ರಸಾದ ವಿತರಣೆ ಮಾಡೋದು. ಬೆಳಗ್ಗೆ ಮಧ್ಯಾಹ್ನ 2 ಟೈಮ್ ಇರುತ್ತೆ. ತುಂಬ ಜನ ಬರ್ತಾರೆ, ಬನ್ನಿ ನೋಡೋಣ. ಈ ಸೈಡಲ್ಲಿ ಕಾಣಿಸ್ತಿದೆಯಲ್ಲ, ಈ ಕಡೆ ಲೆಫ್ಟ್ ಸೈಡಲ್ಲಿ, ಇಲ್ಲಿ ಸ್ಪೆಷಲ್ ಪೂಜೆ ಅಭಿಷೇಕ ಏನಾದರೂ ಮಾಡಿಸೋದಾದ್ರೆ ಇಲ್ಲಿ ಮಾಡಿಸೋದು, ಅಲ್ಲೆಲ್ಲ ಮಾಡಿಸೋಂಗಿಲ್ಲ. ನೀವೇನಾರ ಮಾಡಿಸ್ಬೇಕಂದ್ರೆ ಅಮೌಂಟ್ ಕಟ್ಟಿ ಇಲ್ಲಿ ಮಾಡಿಸೋದು. ವರ್ಷದ 365 ದಿನವೂ ಇಲ್ಲಿ ಪ್ರಸಾದ ವಿತರಣೆ, ಬೆಳಗ್ಗೆ ಸಂಜೆ 2 ಟೈಮ್, ಬೆಳಗ್ಗೆ ಮಧ್ಯಾಹ್ನ 2 ಟೈಮ್ ಇರುತ್ತೆ. ಬನ್ನಿ, ಇಲ್ಲೂ ವೀಡಿಯೋ ಮಾಡೋಂಗಿಲ್ಲ, ಆದರೂ ಮಾಡ್ತಿದ್ದೆ. ಅವ್ರು ಕ್ಯಾಮ್ರಾ ಆಫ್ ಮಾಡು ಅಂತ ಅಂದರು. ಆಮೇಲೆ ಕ್ಯಾಮ್ರಾ ಆಫ್ ಮಾಡಿ ಪ್ರಸಾದ ತಿಂದು ಬಂದೆ. ಇದು ಸಿದ್ಧಾರೂಢ ಅಜ್ಜವ್ರು ಮಾಡ್ತಿದ್ದು. ಲೆಫ್ಟ್ ಸೈಡಿಗೆ ಒಂದು 100 ಮೀಟ್ರ್ ಬಂದರೆ ಸಿಗುತ್ತೆ. ತುಂಬ ದೊಡ್ಡ ಕೊಳ, ಇದರೊಳಗೆ ಆಮೆ ಎಲ್ಲ ಇದ್ದಾವೆ. ಈ ಮಂಟಪಕ್ಕೆ ತಿಂಗ್ಳಿಗೆ ಸತಿ ಬಂದು ಪೂಜೆ ಮಾಡ್ಕೊ ಹೋಗ್ತಾರೆ. ಅಲ್ಲಿ ಬೋಟ್ ಇದೆ ಆ ಕಡೆ ಸೈಡು, ಅದ್ರಲ್ಲಿ ಬಂದು ಮಾಡ್ಕೊ ಹೋಗ್ತಾರೆ. ಇದ್ರ ಮುಂದೆ ಶಿವನ ದೇವಸ್ಥಾನ ಇದೆ. ಗುಡಿ ಮುಂದೆ ಅಜ್ಜ ಗಿರ್ಮಿಟ್ ಆಗ್ತಾಯಿದ್ರು. ಬನ್ನಿ ಮಾತಾಡಿಸ್ತೀನಿ, ಏನಂತಾರೆ ಕೇಳೋಣ. ಅಜ್ಜ, ನಿಮಗೆ ಎಷ್ಟು ವರ್ಷದಿಂದ ಇದ್ದಾಗಿಂದ ನೀವು ಇಲ್ಲಿ ಆಗ್ತಿರೋದು? ಅಲ್ಲ, ನಿಮಗೆ ಎಷ್ಟಿತ್ತು ಆಗ ಏಜು? ಹಾಂ, 25 ವರ್ಷದಿಂದ ಇದನ್ನೇ ಮಾಡ್ತಾಯಿದ್ದೀರಾ. ಈಗ ಎಷ್ಟಂದರೆ? ಹಾಂ, ಎಷ್ಟು 50 ವರ್ಷ ಆಯ್ತಾ ಇಲ್ಲಿ ಅಕ್ಕಿ? ಸೋಮವಾರ ಮಾತ್ರ ಇಲ್ಲಿ, ಮತ್ತು ಬಾಕಿ ದಿವಸ ಡೈಲಿ ಹಾಕ್ತೀರಾ? ಡೈಲಿ ಅಲ್ಲಿ ಅಲ್ಲಿ ಒಂದು ವಾರದಾಗ ಒಂದು 2-3 ದಿನ ಶೂಟಿ ಮಾಡ್ತೇವೆ. ಹಾಂ, ಒಬ್ಬರೇ? ಹಾಂ, ಒಬ್ಬರೇ. ಯಾರು ಮಾಡೋದಿಲ್ಲ ಈಗ, ನಮ್ಮ ಮಕ್ಕಳು ಯಾರು ಮಾಡೋದಿಲ್ಲ. ಮಕ್ಳು ಎಷ್ಟು ಜನ? ಮಕ್ಕಳು 3 ಮಂದಿ, ಗಂಡು ಮಕ್ಕಳಿಗೆ ಹೆಣ್ಣು ಮಕ್ಕಳು ಇಲ್ಲ. ಲಗ್ನ ಮಾಡ್ಕೊಂಡು ಬೇರೆ ಎಲ್ಲರೂ. ಮತ್ತು ನೀವು ಒಬ್ಬರೇ ಈಗ? ಹಾಂ, 4 ಗಂಟೆ ಹಾಕಿದ್ದೆ. ಅಯ್ಯೋ, ಎಲ್ಲೈತೆ ನಿಮ್ಮ ಮನೆ? ನೆಕ್ಕಾರ್ನಾಗ. ಹಾಂ. ನೋಡಿ ಅಜ್ಜ ಎಂಥ ಶ್ರಮಜೀವಿ ಅಂತ. ಅವ್ರನ್ನ ನೋಡಿ ಕಲಿಬೇಕು ನಾವೆಲ್ಲ. 50 ವರ್ಷದಿಂದ ಇಲ್ಲೇ ಸಿದ್ಧಾರೂಢ ಮಠದ ಮುಂದೆನೇ ಆಗ್ತಾರಂತೆ. ಯಾಕ್ರಿ ಅಜ್ಜರ? ಅವಾಗಿನ ಸುಖ ಇಲ್ಲ ಈಗ. ಹಾಂ, ಅವಾಗಿನ ಸುಖ ಇಲ್ಲ ಈಗ. ಹಾಂ, ಅವಾಗ ನಾ ಮಾಡೋಬಿಟ್ಟು 4 ಗಿರ್ಮಿಟ್ ಇತ್ತು. ಈಗ ಎಷ್ಟೈತ್ರಿ? ಈಗ 50 ರೂಪಾಯಿ. ನೋಡಿ, ಹುಬ್ಳಿ ಬಂದರೆ ಅಜ್ಜರ ಕಡೆ ಬಂದು ಗಿರ್ಮಿಟ್ ತಿನ್ಕೊಂಡು ಹೋಗಿ. ಸಿದ್ಧಾರೂಢ ಮಠದ ಮುಂದೆ ಇದೇ ಸ್ಪೆಷಲ್ ಇವ್ರ ಕಡೆ ಗಿರ್ಮಿಟ್. ಸೋಮವಾರ ಒಂದಿಷ್ಟು ಚಾಲು ಅಂದ್ರೆ ಅಜ್ಜರ? ಸೋಮವಾರ ಒಂದು. ಎಷ್ಟರಿಂದ ಎಷ್ಟು ತನಕ ರೀ? 4 ರಿಂದ 10 ಗಂಟೆ, 10 ಮಟ್ಟ. ಹಾಂ, ನೋಡಿರಿ, ಸಿದ್ಧಾರೂಢ ಮಠದ ಕಡೆ ಬಂದರೆ ಅಜ್ಜರ ಅಂಗಡಿಲಿ ತಿಂದು ಮಾತಾಡ್ಸ್ಕೋರಿ ಅಜ್ಜರ್ನ. ನೋಡ್ರಿ, ತಾಜಾ ಗಿರ್ಮಿಟ್ಟು ರೆಡಿ ಆಗೈತೆ. ತಿನ್ನೋಣ, ತಿಂದಮೇಲೆ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋ. ಬಾಯ್. ನೆಕ್ಸ್ಟ್ ಟೈಮ್ ಬಂದಾಗ ಮಿಸ್ ಮಾಡ್ದಂಗೆ ತಿನ್ಕೋಗಿ ಇವ್ರ ಹತ್ರ ಗಿರ್ಮಿಟ್. ಎಷ್ಟು ಥರ ಮಾಡ್ತೀರಾ ಅಜ್ಜರೇ? ಎಷ್ಟು ಥರ ಮಾಡ್ತೀರಾ?
ನಾವು 3 ಥರ ತಿಂದಿವಿ, 3 ಸಖತ್ತಾಗಿದ್ದಾವೆ. ಹಾಂ ನೆಕ್ಸ್ಟ್ 3 ಅದ್ರ ನೆಕ್ಸ್ಟ್ 3 ಬರ್ನ ಅಜ್ಜಾರೆ ಆಯ್ತು ಬಾಯ್.